ಏನಣ್ಣ ಕೂಲ್ ಡ್ರಿಂಕ್ಸ್ ಕೊಡ್ತೀನಿ ಅಂತ ಇದನ್ನ ತೆಗಿತಾ ಇದ್ದೀರಾ? ಸೋಡಾ ಹಾಕಿ 2 ಪೀಸ್ ಐಸ್ ಹಾಕಿದ್ರೆ ಕೂಲ್ ಆಗಲ್ವೇನೋ ಮುಟ್ಟಾಳ ಮಾರ್ಕೋಸ್. ಏನೇ ಆದ್ರೂ ಕಾಲೇಜ್ ಹುಡುಗರು ಈ ತರ ಕುಡಿತಾರೆ ಅಂದ್ರೆ ಇವ್ರುಗಳಪ್ಪ ಇವ್ರನ್ನೆಲ್ಲ ಕುಡಿದ್ ಮತ್ತಲ್ಲೇನೆ ಹುಟ್ಸಿರೋದು. ಮತ್ತಲ್ಲಿ ಹುಟ್ಟಿದ್ರೆ ಖಂಡಿತವಾಗ್ಲೂ ಅವ್ರಿಗೆ ಮತ್ತೆ ಬೇಕು. ಇರ್ಲಿ ಬಿಡು, ನಿನಗೇನ್ ತೊಂದ್ರೆ? ನನಗೇನು ತೊಂದ್ರೆ ಇಲ್ಲ. 1 2 3 4 5 ಅದ್ರಲ್ಲಿ ಸ್ವಲ್ಪ ಜಾಸ್ತಿ ಇದೆ. ಇದ್ರಲ್ಲಿ ಸ್ವಲ್ಪ ಜಾಸ್ತಿ ಇದೆ. ಈಗ ಓಕೆ. ಇದ್ರಲ್ಲಿ ಸ್ವಲ್ಪ ಜಾಸ್ತಿ ಇರಂಗ್ ಕಾಣಿಸ್ತಿದೆ. ಅದನ್ನ ಯಾರು ಸರಿ ಮಾಡೋದು? ಅದನ್ನ ನಾನೇ ಮಾಡ್ಬೇಕು. ನಾನೇ ಅಲ್ವಾ ಚೀಫ್ ಕುಕ್ಕು. ಇದನ್ ಬದಲಾಯಿಸ್ರು ಪ್ರಪಂಚ ನಾಶ ಆಗೋವರೆಗೂ ಇವ್ರು ನಡೀತಾನೆ ಇರ್ತಾರೆ. ಆ ಸಿಡಿ ಹಾಕ ನೋಡಕ್ ಬಿಡೋ. ಹಿಂಗೆ ಡ್ಯಾನ್ಸ್ ಆಡ್ಕೊಂಡ್ ಬರ್ತಿದ್ದಾಳಲ್ಲ ಅವಳನ್ನ ನೋಡ್ತಾ ನೀನು ಗೋಪಿಕನ ಗೋಪಿಕಾ ವಸಂತಂ. ಈಗ ಕರೆಕ್ಟ್ ಆಗಿದೆ. ಲೆವೆಲ್ ಓಕೆನೆ. ನೀರು ಹಾಕೇ ಇಲ್ಲ. ನೀರ್ ಹಾಕ್ಬೇಕಾ? ನೀರ್ ಹಾಕೋದ್ ಬೇಡ ಅಲ್ವಾ? ನಿಂದ ಒಬ್ಬಂದ್ರಲ್ಲಿ ನೀರ್ ಹಾಕಿದ್ರೆ ಸಾಕು. ಪತ್ರೋಸ್ ಅಂಕಲ್, ಅದನ್ನ ತಗೊಂಡ್ ಬರೋದಕ್ಕೆ ನಿಮ್ಗೆ ಇನ್ನೂ ಸಮಯ ಆಗಿಲ್ವಾ? ತಗೊಂಡ್ ಬರ್ತಾ ಇದೀನಲ್ಲ. ಎಷ್ಟೊತ್ತಿಂದ ಕಾಯ್ತಿದ್ದೀನಿ ಗೊತ್ತಾ? ಲೇ ಮಗ ದಮ್ ಕೊಡ. ಉಚ್ಕೊಂಡ್ ಕುಡಿ, ಆಮೇಲೆ ಕುಡಿವಂತೆ. ನನಗಿದ್ ಬೇಡ, ಜ್ಯೂಸ್ ಸಾಕು. ಅದೆಲ್ಲ ಇಲ್ಲ. ನನಗೆ ಡ್ರಿಂಕ್ಸ್ ಹಾಕ್ಬೇಡ ಅಂತ ಹೇಳಿದ್ನಲ್ಲ, ಮತ್ತೆ ಯಾಕೆ ಹಾಕ್ದೆ? ಒಬ್ರು ಮಾತ್ರ ಸಪರೇಟ್ ಆಗಿರಕ್ ಆಗಲ್ಲ ಚಿನ್ನ. ನಿಮ್ 5 ಜನದ ಅಪ್ಪಂದ್ರು ನನ್ನ ಹತ್ರ ಏನ್ ಹೇಳಿದಾರಂದ್ರೆ 5 ಜನರು ಒಂದೇ ತರ ನೋಡ್ಕೊಳ್ಬೇಕು ಅಂತ. ಪತ್ರೋಸಣ, ನನ್ಗೂ ಜವಾಬ್ದಾರಿ ಇದೆ ಅಲ್ವಾ? ತಗೋ ಬೇಗ ಕುಡಿದ್ಬಿಡು. ಏನಣ್ಣ ನಿನ್ ಕೆಲ್ಸ? ಕೂಲ್ ಡ್ರಿಂಕ್ಸ್ ಇಲ್ವಾ? ಇದೆ ನೋಡು. ಫೋನ್ ಫಾದರ್ ಕಾಲ್ ಮಾಡಿದಾರೆ ಅನ್ಸುತ್ತೆ. ಆದ್ರೆ ಪ್ರೇಯರ್ ಇರೋದು 10 ಗಂಟೆಗೆ ಅಲ್ವೇನೋ? ಚರ್ಚ್ ಫಾದರ್ ಅಲ್ಲ, ಯಾ ನನ್ ಫಾದರ್. ಅಯ್ಯೋ, ನಾನ್ ನಿಮ್ಮ ಹತ್ರ ತುಂಬಾ ಸಲ ಹೇಳಿದ್ದೆ ನಾವು ಬರ್ಬೇಕಾದ್ರೆ ಈ ಫೋನ್ ಎಲ್ಲಾದ್ರೂ ಇಟ್ಬಿಡಿ ಅಂತ. ನೀವು ಫೋನ್ ಅಟೆಂಡ್ ಮಾಡಿ ಹೇಳಿ ನಾವು ಮೇಲೆಗಡೆ ಓದ್ಕೊಳ್ತಾ ಇದೀವಿ ಅಂತ. ಲೇ ಟಿವಿ ಆಫ್ ಮಾಡೋ. ಹಲೋ, ನಾನ್ ಪತ್ರೋಸ್, ಅದಕ್ಕೆ ಲೇಟ್ ಆಗಿದ್ದು. ಓದ್ಕೊಳ್ತಾ ಇದೀನಿ ಅಂತ ಹೇಳು. ಕುಡಿತಾ ಇಲ್ಲ, ಓದ್ಕಂತ ಅವ್ರೆ. ಅದನ್ನ ನೀವು ಸಪರೇಟ್ ಆಗಿ ಹೇಳ್ಬೇಕಾ ಸಾರ್? ಹುಡುಗರೆಲ್ಲ ಓದ್ಕಂತ ಅವ್ರೆ. ಅವ್ರು ಮಾಡಿ ಮೇಲೆ ಬುಕ್ ಇಟ್ಕೊಂಡು ಆ ಕಡೆ ಈ ಕಡೆ ಓಡಾಡ್ತಾ ಓದೋದನ್ನ ನೋಡೋದಕ್ಕೆ ಎಷ್ಟು ಖುಷಿ ಆಗತ್ತೆ ಗೊತ್ತಾ ಸಾರ್? ಬುಕ್ ಕೆಳಗಿಡೋದೇ ಇಲ್ಲ. ಆ ವಿಷಯದಲ್ಲಿ ನಾನು ತುಂಬಾ ಸ್ಟ್ರೀಟು. ಹುಡುಗರನ್ನ ಕರಿಬೇಕಾ ಬೇಡ್ವಾ? ಹಾಗಿದ್ರೆ ಅವ್ರು ಓದ್ ಮುಗಿಸಿದ್ಮೇಲೆ ತಿಳಿಸ್ತೀನಿ. ಕರ್ತರ್ಗೆ ನಮಸ್ಕಾರ. ಅಯ್ಯೋ ಬಂಡಿ ಮಂಕಳಮ್ಮ ಮಾತೆ, ದಿಢೀರ್ ಅಂತ ಭಾರ್ಗವ ಯಜಮಾನ್ರು ಹೇಳ್ದೆ ಕೇಳ್ದೆ ಇಲ್ಲಿಗೆ ಬಂದ್ಬಿಟ್ರೆ ನಾನು ಏನಂತ ಮಾಡ್ಲಿ? ಇಲ್ಲಿ ನೋಡು, ಸ್ಟ್ರೀಟ್ ಅಂತ ತಾನೇ ಫೋನ್ ಅಲ್ಲಿ ಹೇಳ್ದೆ. ಹಬ್ಬ ಬರ್ಲಿ, ನಿನ್ನ ಹೈವೇ ಮಾಡ್ತಾರೆ. ಹಾಗಿದ್ರೆ ನಾನು ನೋ ಎಂಟ್ರಿ ಬೋರ್ಡ್ ಹಾಕ್ಬಿಡ್ತೀನಿ. ಹಾಗಂದ್ರೆ ನಾನ್ ಲೀವ್ ತಗೊಂಡ್ತೀನಿ. ಭೀಮಾ, ಮೊದ್ಲು ಕೈಲಿರೋದನ್ನ ಬಾಯ್ ಒಳಗೆ ಹಾಕೋ, ಅವಾಗ ನಿಂಗೆ ಸ್ವಲ್ಪ ಧೈರ್ಯ ಬರುತ್ತೆ. ಅಯ್ಯೋ ದೇವ್ರೆ, ನಾನ್ ಈ ವಿಷಯನ ನನ್ನ ಕೈಯಿಂದ ಮುಟ್ಟೋದು ಇಲ್ಲ ಗೊತ್ತಾ? ಇದನ್ನ ಕೈಯಲ್ಲಿ ಮುಟ್ಟೋದ್ ಬೇಡ. ಇದನ್ನ ಹೆಂಗೋ ಕುಡಿಯೋದು? ಅದಕ್ಕೆ ಅಲ್ವಾ ಸ್ಟ್ರಾ? ಉಪ್ಪಿನಕಾಯಿ ಅದನ್ನ ಕಾಗೆ ಎತ್ಕೊಂಡೋಯ್ತು. ಸತ್ತಾರಲ್ಲೂ ಒಂದ್ ಬಾರ್ ಇದೆಯಲ್ಲ ಬಿಡು. ಲೇ ಇಲ್ಲಿ ಬಾರೋ, ತಗೋ ಇದನ್ನು ಬಾಯಲ್ಲಿ ಹಾಕೋ. ಅಜ್ಮಲ್ ನೀನ್ ತುಂಬಾ ಒಳ್ಳೆ ಹುಡ್ಗ, ಇಲ್ಲ ಅಂದ್ರೆ ನಾನ್ ನಿನ್ ಜೊತೆ ಸೇರ್ತೀನಿ. ಲೇ ತಮ್ಮ, ಇದ್ ನಿಂಗೆ ಸ್ವಲ್ಪ ಓವರ್ ಅನ್ನಿಸ್ತಾ ಇಲ್ವೇನಾ? ಜ್ಯೂಸ್ ಅಲ್ಲೆಲ್ಲ ಕೆಮಿಕಲ್ ಇದೆ ಅಂತ ನ್ಯೂಸ್ ಅಲ್ಲಿ ಹೇಳಿಲ್ವಾ? ಅದಕ್ಕೆ. ಹೌದು, ಅದ್ರ ಬದಲು ಬೇರೆ ಮೆಡಿಸಿನ್ ಇದೇನೆ ಬಿಡು. ಯಾರಿಗೆ ತಗೊಂಡ್ ಹೋಗ್ತಾ ಇದ್ದೀರಾ? ಇದನ್ನ ತುಂಬಾ ಬೇಕಾದವ್ರಿಗೆ ತಗೊಂಡ್ ಹೋಗ್ತಾ ಇದೀನಿ. ನನ್ ಬಗ್ಗೆ ನಿನ್ಗೆ ಚೆನ್ನಾಗೇ ಗೊತ್ತಿದೆಯಲ್ಲ. ಅದ್ ನನಗ್ ಗೊತ್ತು. ಅದನ್ನ ನೀನೇ ತಿನ್ಕೊಂಡ್ಬಿಡು. ಒಂದೇ ಒಂದ್ ಪೀಸು, ಅದು ಯಾವ ನಾಯಿ ಕೂಡ ಬೇಡ. 3 ಸೂಪರ್ ಆಗಿರೋ ಪೀಸ್ ನ ಎತ್ತಿಟ್ಟಿದ್ದೀನಿ. ದೇವ್ರೇ, ಕರ್ತರೇ, ಸಾರಮ್ಮ, ನೀವೇ ಆಶೀರ್ವಾದ ಮಾಡಿ. ಸಾರಮ್ಮ, ಸಾರಾ, ಎಷ್ಟೊತ್ತು ಅಂತ ನಿಮ್ಗೋಸ್ಕರ ಕಾಯೋದು? ಸಿಲುಬೆ ಹಾಕೊಂಡ್ ಮಲಗ್ಬೇಕು, ಬಾ. ಆ ಪೀಡೆಗಳನ್ನ ಮಲಗಿಸಿ ಬರೋ ಅಷ್ಟರಲ್ಲಿ ನನ್ ಪಾಡು ನಾಯಿ ಪಾಡಾಗೋಯ್ತು. ತಗೋ, ತೆಗೆದ್ ನೋಡು. ನಿಂಗ್ ಕುಡ್ದಿದ್ಯಾ? ಎಷ್ಟು ಅಸಹ್ಯದ ವಾಸನೆ. ತಾನಾಗೆ ಬರೋದ್ನ ಯಾವ್ದನ್ನು ತಡಿಬಾರ್ದು ಅಂತ ಕರ್ತರು ಹೇಳಿದಾರಲ್ಲ. ಆ ಹುಡುಗರು ಪ್ರೇಯರ್ ಮುಗಿಸಿ ಬಿಯರ್ ಕುಡಿತಿರುವಾಗ 2 ತೊಟ್ಟು ನನ್ಗೂ ಕೊಟ್ರು, ನಾನು ಕುಡಿದ್ಬಿಟ್ಟೆ.
ನೀನ್ ಕುಡ್ದಿರ್ಬೇಕಾದ್ರೆ ಅವಳಿಗೂ ಕುಡಿಸ್ಬೇಕು ಅಂತ ಕರೆತರು ಹೇಳಿದಾರಂತ ನನಗಂತೂ ಗೊತ್ತಿಲ್ಲಪ್ಪ. ಆದ್ರೂ ನಾನ್ ತಗೊಂಬಂದ್ಬಿಟ್ಟೆ. ನೋಡು, ಅಯ್ಯಯ್ಯೋ, ನೀರೇ ಸಿಗ್ದಿರ್ಬೇಕಾದ್ರೆ ಅಮೃತ ಸಿಕ್ತು ಅಂತ ಕಣ್ಗೊತ್ಕೊಂಡ್ ಕುಡಿದನ ತೆಗೆದು ನೋಡು. ಎಷ್ಟು ಸ್ಟ್ರಾಂಗ್ ಇದೆ. ಅದನ್ನ ಕಡಿಮೆ ಮಾಡಕ್ ಒಂದ್ ದಾರಿ ಇದೆ. ಇದ್ರಲ್ಲಿ ಒಂದ್ ಪೀಸ್ ತಗೊಂಡ್ ತಿನ್ಬಿಡು. ಅಯ್ಯೋ ಕರ್ತರೆ, ನಿಮ್ಮ ಕೃಪೆ ಅಪಾರ. ಇವತ್ ನಾನ್ ಪ್ರೇಯರ್ ಮಾಡಿದಾಗ ಕೋಳಿ ನನ್ ಕಣ್ಮುಂದೆ ಬಂತು. ಹಂಗಿದ್ರೆ ನೀನ್ ಅವಾಗ ನಾನು ನೋಡ್ತಾ ಇರ್ತೀಯ ಅಲ್ವಾ? ಕರ್ತರೆ, ನಿಮ್ ಕೃಪೆ. ಈಗ ನಾನು ಇದನ್ನ ತೆಗೆದಾಕ್ತೀನಿ. ಮಗ, ನಂದೊಂದು ಐಡಿಯಾ. ನಾವೆಲ್ಲ ಔಟಿಂಗ್ ಹೋದ್ರೆ ಹೆಂಗೆ? ಚೆನ್ನಾಗಿದೆ. ಆದ್ರೆ ಅಪ್ಪನ್ ಗೊತ್ತಾದ್ರೆ ಅದನ್ನ ಪಟ್ರೋಸ್ ಮೇಂಟೈನ್ ಮಾಡ್ಕೋತಾರೆ. ಅದು ಅಲ್ದೆ ನಮ್ ಜೊತೆ ಆ ಗೋಪಿಗ ಗುಂಬ್ರಾನು ಸೇರಿಸ್ಕೊಂಡ್ರೆ ಹೇಗೆ? ನೋಡು, ಓವರ್ ಆಗಿ ಮಾಡ್ಬಾರ್ದು. ಅವ್ರುಗಳು ಬಂದ್ರೆ ನಾವ್ ಎಂಜಾಯ್ ಮಾಡೋದಕ್ಕಾಗಲ್ಲ. ಅದು ಸರಿ. ಲೇ, ಊಟಿಯಿಂದ ಗಿಫ್ಟ್ ತರ್ತೀನಿ ಅಂತ ನೀನೇ ಅಲ್ವಾ ಹೇಳಿದ್ದು? ಲೇ, ಊಟಿಯಲ್ಲಿ ಸಿಗೋದು ಇಲ್ಲೂ ಸಿಗುತ್ತೋ? ಹೌದೇನಾ? ನಾನ್ ನೋಡ್ಕೊಂತೀನಿ, ನೀನ್ ಬಾರೋ. ಇದು ಚೆನ್ನಾಗಿದೆ, ಒಳ್ಳೆ ಎಕ್ಸಾಟಿಕ್ ಸ್ಮೆಲ್. ಏನ್ರಿ ಇದು? ಸುಬಣ್ಣ? ಸುಬ್ಬಣ್ಣ ಅಲ್ಲ, ನನ್ನ ಹೆಸರು ಲೂಕು. ನನ್ ತಂಗಿನ ನೀನು ಇನ್ಸಲ್ಟ್ ಮಾಡ್ತಿದ್ಯಲ್ಲ. ಹಲೋ, ಲೇ ಗೋವಿಂದ, ಪ್ರಿನ್ಸಿಪಲ್ ನಿನ್ನ ಕರೀತಿದ್ದಾರೆ. ಪದೇ ಪದೇ ಪ್ರಿನ್ಸಿಪಲ್ ಕರೆಯೋದೇನು ಹೊಸದಲ್ವಲ್ಲ? ತಗೋ, ಬ್ಯಾಗ್ ತಗೊಂಡೋಗು. ಅಯ್ಯೋ, ಏನಿದು? ತುಹಿನ್ ವನ್ನ? ಅವ್ರು ಹೇಗಾದ್ರೂ ಇರ್ಲಿ. ಲೇ ಮಾಧವ್, ಅವ್ರಿನ್ನ ಬಂದಿಲ್ವಲ್ಲೋ? ಆ ತಲೆ ಮೇಲೆ ಕೂರ್ಲಿಲ್ದೇ ಇರೋ ಆ ದೊಡ್ಡ ಮನುಷ್ಯನ್ಗೆ ಬೇರೆ ಕೆಲ್ಸನೇ ಇಲ್ಲ. ಜೊತೆಯಲ್ಲಿ ಕರ್ಕೊಂಬಂದ್ರೆ ನೆಮ್ಮದಿ ಆಗೋದು. ನಮ್ಮನ್ನ LKG ಮಕ್ಕಳಂತ ಅನ್ಕೊಂಡ್ಬಿಟ್ಟವ್ರೆ. ನಾವ್ ವೇಟ್ ಮಾಡ್ತಾ ಇದೀವಿ ಅಂತ ಗೊತ್ತಾಗಲ್ವಾ? ನಾವ್ ವೇಟ್ ಮಾಡ್ತಿದೀವಿ ಅಂತ ಅವ್ರಿಗೆ ಗೊತ್ತು, ಅದಕ್ಕೆ ಲೇಟ್ ಮಾಡ್ತಾವ್ರೆ. ನೋಡು, ಎಲ್ಲ ಲೈನ್ ಆಗಿ ಬರ್ತಿದ್ದಾರೆ. ಎಲ್ಲಿ? ಅಲ್ಲಿ ಅಲ್ಲಿ ಬರ್ತಾ ಇದೆ ನೋಡು. ಬ್ಲಾಕ್ ಕ್ಯಾಟ್ಸ್ ಪ್ರೊಟೆಕ್ಷನ್. ಈ ಪ್ರಿನ್ಸಿಪಲ್ ಬೇರೆ ಏನು ಕೆಲ್ಸನೇ ಇಲ್ವಾ? ಇವ್ರಿಗೆ ಸ್ವಲ್ಪನೂ ನಾಚಿಕೆನೇ ಆಗೋದಿಲ್ವಾ ಇವ್ರನ್ನೆಲ್ಲ ಹಾಕೊಂಡ್ ಸುತ್ತೋದಕ್ಕೆ? ಬೆಳಗ್ಗೆನೆ ಕಾರ್ ತಗೊಂಡ್ ಬಂದ್ಬಿಡ್ತಾರೆ ಬೇರೆಯವ್ರ ಪ್ರಾಣ ತಿನ್ನೋದಕ್ಕೆ. ತರ್ಲೆಗಳು. ನೋಡು, ಆ ಪೊರ್ಕಿ ಹುಡುಗರ ಹತ್ರ ನೀವು ಮಾತಾಡಕ್ ಹೋಗ್ಬಾರ್ದು. ಅಭಿ ತುಂಬಾ ಜಾಗೃತಿ ಆಗಿರ್ಬೇಕು. ಅವರೆಲ್ಲ ಜೋಲ್ ಪಾರ್ಟಿಗಳು. ಇಲ್ಲಿ ನೋಡು, ನೀವು ತಿರುಗಿ ವಾಪಸ್ ಬರೋವರೆಗೂ ಮನೆ ಸೈಲೆಂಟ್ ಆಗಿರುತ್ತೆ. ಸರಿ, ಹಾಗೆ ನಮ್ ಮನ್ಸ್ ಕೂಡಾನು. ಓಕೆ ಡಾರ್ಲಿಂಗ್ಸ್, ಸಿಸ್ಟಮ್ ಎಲ್ಲ ಆಫ್ ಆಗಿರೋ ಆ ಮುದ್ಕರ್ನ ಯಾಕೆ ಬೆಳಗ್ಗೆನೆ ಡಿಸ್ಟರ್ಬ್ ಮಾಡ್ತೀರಾ? ನಮ್ಗೆ ಹೇಳಿದ್ರೆ ನಾವ್ ಬಂದ್ ಪಿಕ್ ಮಾಡ್ತಾ ಇದೀವಿ. ಏನ? ಹೌದೌದು, ಇದನ್ ಬೇರೆ ಹೇಳ್ಬೇಕಾ ಇವ್ರಿಗೆ? ಹೌದು, ತುಂಬಾ ಆಸೆನೆ. ಸಿಸ್ಟಮೇ ಆನ್ ಮಾಡೋದಕ್ಕೆ ಬರ್ತಾ ಇರೋ ನಿಮ್ಮೇಲ್ ಡಿಪೆಂಡ್ ಆಗ್ಬೇಕಾ? ನಮ್ಮನ್ ಬಿಟ್ಬಿಡಿ. ಅಂದ್ರು ನಿಮ್ಗ ಬ್ಲಾಕ್ ಅಂಡ್ ವೈಟ್ ಮಾನಿಟರ್ ತಾನೇ ಇಷ್ಟ ಆಗುತ್ತೆ. ತುಂಬಾ ನಗ್ಬೇಡಿ. ನಿಮಗ್ ಸೂಟ್ ಆಗಿರೋ ವ್ಯಕ್ತಿ ಅಲ್ಲಿದ್ದಾರೆ. ಅಲ್ಲ, ಹೋಗ್ ನೋಡಿ. ಡಿಯರ್ ಬಾಯ್ಸ್, ನಾನು ಪೀಸ್ ಪಿತಾಂಬರಂ, ಡೈರೆಕ್ಟ್ ಮಾರ್ಕೆಟಿಂಗ್ ಸೇಲ್ಸ್ ಎಕ್ಸಿಕ್ಯೂಟಿವ್. ಬನ್ನಿ. ನಮಸ್ಕಾರ. ನಿಮಗ್ ಬೇಕಾಗಿರೋದು ನನ್ನ ಹತ್ರನೇ ಇದೆ. IQ ಟಾಪರ್ ಕ್ಯಾಪ್ಸೂಲ್ಸ್. ಇದ್ರ ಬಗ್ಗೆ ಹೇಳ್ಬೇಕು ಅಂದ್ರೆ, ಇದನ್ ತಿಂದ ತಕ್ಷಣ ನಿಮ್ ಬುದ್ಧಿ ಜಾಸ್ತಿ ಬೆಳ್ಬಿಡ್ತಾ? ನಿಜ ಹೇಳ್ತಿದ್ಯಲ್ಲ? ನೀನ್ ಇದನ್ ತಗೊಂಡ್ ತಿನ್ನು. 100% ಗ್ಯಾರಂಟಿ ಇದೆ. 100% ಗ್ಯಾರಂಟಿ ಐತೆ. ಹಾಗಾದ್ರೆ ಮಗ, ಖಂಡಿತ ನೀನ್ ಇದನ್ನ ತಿನ್ಬೇಕು. ತಗೋ ಮಾತ್ರ. ಇದೊಂದು ಅಮೆರಿಕನ್ ಕಂಪನಿ ಪ್ರಾಡಕ್ಟ್. ಒಂದ್ ಸೆಕೆಂಡ್, ಒಂದ್ ವಿಷಯ ಕೇಳ್ತೀನಿ. ಇಲ್ಲಿ ಇಷ್ಟು ಜನ ಇರ್ಬೇಕಾದ್ರೆ ನಮಗ್ ಮಾತ್ರನೇ ಬುದ್ಧಿ ಕಡಿಮೆ ಇದೆ ಅನ್ನೋ ವಿಷಯ ನಿನಗೆ ಹೆಂಗ್ ಗೊತ್ತಾಗುತ್ತೆ? ನಿಮ್ ಮುಖದಲ್ಲಿ ಎಲ್ಲ ಕಾಣಿಸ್ತಿದೆ. ಹೌದು ಗೆಳೆಯ, ನೀನ್ ಯಾಕೆ ಈ ಕ್ಯಾಪ್ಸೂಲ್ ನ ತಿನ್ನಲ್ಲ? ನೀವು ಚಿಕ್ಕವ್ರಲ್ವಾ, ಅದಕ್ಕೆ ಹೇಳಿದೆ. ಹಾಗಾದ್ರೆ ಸರಿ. ನನ್ನ ಹತ್ರ ಬೇರೆ ಇನ್ನೂ ಐಟಮ್ಸ್ ಇದಾವೆ. ಕೂಲಿಂಗ್ ಗ್ಲಾಸ್ ಅಲ್ವಾ? ಹೌದು, ಇದೊಂದು ಸಾಧಾರಣವಾದ ಕೂಲಿಂಗ್ ಗ್ಲಾಸ್. ಇದಕ್ಕೊಂದು ಅದ್ಭುತವಾದ ಸ್ಪೆಷಾಲಿಟಿ ಇದೆ. ಸ್ಪೆಷಾಲಿಟಿ? ಇದನ್ನ ಹಾಕೊಂಡ್ರೆ ಡ್ರೆಸ್ ಮಾತ್ರ ಕಣ್ಣಿ ಕಾಣುತ್ತೆ, ದೇಹ ನೋಡಕ್ಕೆ ಆಗಲ್ಲ. ಅಣ್ಣ, ನೀವು ಮಾಡ್ತಿರೋದೆಲ್ಲ ಒಳ್ಳೇದೇ, ನಮ್ಗೆಲ್ಲ ಇಷ್ಟ ಆಯ್ತು. ಆದ್ರೆ ಇದನ್ ಕೇಳೋದಕ್ಕೆ ನಮಗ್ ಟೈಮ್ ಇಲ್ಲ. ನೀವೊಂದ್ ಕೆಲ್ಸ ಮಾಡಿ, ಅಲ್ಲಿ ತುಂಬಾ ಹೆಣ್ಮಕ್ಳು ನಿಂತಿದ್ದಾರೆ, ಅವ್ರಿಗೆಲ್ರಿಗೂ ಸ್ವಲ್ಪ ಬುದ್ಧಿ ಕಡಿಮೆನೆ. ನಿಮ್ಮನ್ನ ಕರ್ಕೊಂಡು ಹೋಗಿ ಅಲ್ಲಿ ಬಿಟ್ಟು ಬರ್ತೀನಿ. ಇದನ್ನೆಲ್ಲ ಅಲ್ಲೇ ಹೇಳ್ಬಿಡು. ಅವರು ನೀವ್ ಏನೇ ಹೇಳಿದ್ರು ಥ್ಯಾಂಕ್ ಯು ಅಂತ ಹೇಳ್ತಾನೆ ಇರ್ತಾರೆ. ಹೋಗಿ ನೀವ್
ನೀವೆಲ್ಲ ಸರಿ ಮಾಡ್ತೀನಿ ಅಂತ ಹೇಳಿ ಎಷ್ಟು ದಿನ ಆಯ್ತು? ಇಲ್ಲಿ ಯಾವ ವಸ್ತುನೂ ಇಲ್ಲ. ಆ ಅಂಗಡಿ ಅವನು ದಿನಾ ಜಗಳ ಆಡ್ತಿದ್ದಾನೆ. ಮಕ್ಕಳು ಅಳೋದನ್ನ ಕೇಳಕ್ಕೆ ಆಗ್ತಿಲ್ಲ ದೇವ್ರೆ. ನೀನ್ ಸ್ವಲ್ಪ ಮಾತಾಡ್ದೆ ಸುಮ್ನೆ ಇರು. ಬೆಳಿಗ್ಗೆನೆ ಪ್ರಾಣ ತೆಗಿಬೇಡ. ನೀನೇ ನೋಡು, ಕೈಯಲ್ಲಿ ದುಡ್ಡು ಸಿಗೋದಕ್ಕೆ ದೇವ್ರ ಏನಾದ್ರೂ ಒಂದ್ ದಾರಿ ಮಾಡೇ ಮಾಡ್ತಾನೆ. ನೀವ್ ಆ ದಾರಿ ನೋಡ್ಕೊಳಲ್ವಲ್ಲ, ನೀವ್ ಯಾವ್ದೋ ಬೇರೆ ದಾರಿಲ್ ಹೋಗ್ತಿರಲ್ಲ. ಬೇಕಿದ್ರೆ ನೀನೇ ನೋಡು, ನನ್ ದಾರಿಲಿ ಹೋಗ್ತೀನಿ, ಆಮೇಲೆ ನೋಡು ನಾನು ಹೇಗ್ ನಡೀತೀನಿ ಅಂತ. ನಿಮ್ಗೆ ಬ್ಯಾಗ್ ಬೇಡ್ವಾ? ಮರ್ತ್ ಹೋದ್ರಾ? ಸುಮ್ನೆ ಕೊಡೆ ಇಲ್ಲಿ. ಅಪ್ಪ ತಲೆ ತಿನ್ಕೊಂಡು. ನನ್ನ ಔಷಧಿ ಖಾಲಿ ಆಗಿದೆ. ಇಲ್ ನೋಡಮ್ಮ, ನನ್ಗೆಲ್ಲ ಗೊತ್ತಿದೆ. ಔಷಧಿ ಖಾಲಿಯಾಗಿರೋದು ಗೊತ್ತಿದೆ. ಹೇಗಾದ್ರೂ ಬರೋವಾಗ ತರ್ತೀನಮ್ಮ. ಸರಿ ಅಪ್ಪ. ನಿಮಗ್ ಬೇಜಾರ್ ಮಾಡ್ಬೇಕು ಅಂತ ಹೇಳಲಿಲ್ಲ. ನಾನು ಇವಳು ಇಲ್ಲೇ ಎಷ್ಟು ದಿನ ಇರೋದು? ದುಡ್ಡಿಲ್ದೆ ಗಂಡನ್ ಮನೆಗ್ ಹೋದ್ರೆ ನಿಮಗೆ ಗೊತ್ತಲ್ಲ. ಅದು ನನಗ್ ಗೊತ್ತಿದೆ. ಎಲ್ಲಾದ್ರೂ ಹೋಗುವಾಗ ಈಗ ಹತ್ಕೊಂಡ್ ನಿಂತ್ರೆ ಅಲ್ಲಾಗೆ ಅದು ಇಷ್ಟ ಆಗಲ್ಲ. ಅಲ್ಲಿ ಏನಮ್ಮ? ಬರೋವಾಗ ಮಂಡಿಗ್ ಹಚ್ಚೋಕೆ ಔಷಧಿ ತಗೊಂಬ. 3 ದಿವಸದಿಂದ ಹೇಳ್ತಾ ಇದೀನ್ ಕಣೋ, ಸ್ವಲ್ಪ ನನ್ ಕಡೆನು ಗಮನ ಕೊಡೋ, ಆಯ್ತಾ? ನಾನು ಮರ್ತಿಲ್ಲ, ದುಡ್ಡಿಲ್ಲ ಅದಕ್ಕೆ. ಇವತ್ ಬರೋವಾಗ ಹೇಗಾದ್ರೂ ತರ್ತೀನಿ, ಸರಿನಾ? ಆಯ್ತು. ಅಲ್ಲಾಗ್ ಮಾತ್ರನೇ ನನ್ ಕಷ್ಟ ಗೊತ್ತಾಗೋದು. ನೀನ್ ಹೋಗಿ ರೇಷನ್ ತಗೋ, ದುಡ್ಡು ಆಮೇಲೆ ಕೊಡೋಣ. ನನ್ ಕೈಲಾಗಲ್ಲ ರೀ, ಸಾಲ ಮಾಡಿ ಮಾಡಿ ಸಾಕಾಗಿದೆ. ಅದು ಒಳ್ಳೇದಕ್ಕೆ. ಏನ್ ಮಕ್ಳೇ ಆಟ ಆಡ್ತಿದ್ದೀರಾ? ಆಡಿ ಆಡಿ. ಅಪ್ಪ ಹೋಗ್ ಬರ್ತೀನಿ. ಅಪ್ಪ, ಏನೋ ಮಗನೇ? ನನಗೆ ಸ್ಕೂಲ್ಗೆ ಹೋಗೋದಕ್ಕೆ ಬ್ಯಾಗ್ ಬೇಕು, ಹೊರಗಡೆ ದೇಶದ್ದು. ಸಾಯಂಕಾಲದೊಳಗೆ ಹೊರದೇಶಕ್ಕೆ ಹೋಗ್ ಬರೋದು ತುಂಬಾ ಕಷ್ಟ. ಆದ್ರೂ ನಾನು ಟ್ರೈ ಮಾಡ್ತೀನಿ ಬಿಡು. ನಿನಗೇನ್ ಬೇಕು? ಮಟನ್ ಬಿರಿಯಾನಿ ಬೇಕು. ಅಯ್ಯೋ ಅಲ್ಲ, ನಾನು ಮರ್ತು ಹೋಗಿರೋ ವಿಷಯನ ಮತ್ತೆ ಮತ್ತೆ ನೆನಪು ಮಾಡ್ಬೇಡ್ವೋ. ಬೇರೆ ಏನಾದ್ರೂ ಯೋಚಿಸು. ನಿನಗೇನ್ ಬೇಕು ಚಿನ್ನ? ನನ್ಗೊಂದ್ ಮಟನ್ ಬಿರಿಯಾನಿ ಬೇಕು. ನೀನ್ ಚೆನ್ನಾಗ್ ಮಾತಾಡ್ತೀಯ ಪುಟ, ನಿನಗ್ ಖಂಡಿತ ತಗೋಬರ್ತೀನಿ. ಈ ಊರಲ್ಲಿರೋ ಪಿಶಾಚಿಗಳತ್ರ ಅದೇ ತಾನೇ ಇದೆ. ಇಲ್ ನೋಡಿ ಮಕ್ಳೇ, ಈ ಕೇಳಿದನ್ನೆಲ್ಲ ಮರ್ತು ಹೋಗಿ ಚೆನ್ನಾಗ್ ಆಟಾಡಿ, ಆಯ್ತಾ? ಆಟಾಡಿ ಆಟಾಡಿ. ಸಾಂಬಾರ್ ಏನ್ ಬೇಕು? ಮಟನ್ ಸಾರು. ಏನ್ ಅಲಿಬಾಯ್, ನೀವಿಷ್ಟೊತ್ತು ಎಲ್ಲಿದ್ರಿ? ಏನ್ ರಾಜೀವ, ಅವ್ನ್ ಮತ್ತೆ ಕರೆದ್ನಾ? ಯಾರು? ಆ ಜಾರ್ಜ್ ಬುಷ್. ಇನ್ಮೇಲೆ ಜಾರ್ಜ್ ಬುಷ್ ನಿಮ್ಮನ್ನ ಡೈರೆಕ್ಟ್ ಆಗಿ ಕರೆದ್ರು ಅಂತ ಹೇಳಿದ್ರು ಕೂಡ ನನಗೂ ಅದಕ್ಕೂ ಸಂಬಂಧ ಇಲ್ಲ. ಆ ಮನುಷ್ಯ ಫ್ಲೈಟ್ ಅಲ್ಲಿ ಹೋಗೋದಕ್ಕಿಂತ ದೂರ ನೀವಿಲ್ಲೊಬ್ರೇ ನಡೀತಾ ಇದೀರಲ್ಲ. ನಾನ್ ನಡ್ಕೊಂಡ್ ಬಂದ್ರೇನು ಪ್ರಯೋಜನ ಇಲ್ಲ, ಕೂತ್ಕೊಳ್ಳೋದಕ್ ಸಮಯ ಇಲ್ಲ ಅಂತ ಒಂದ್ ಗಾದೆ ಇದೆಯಲ್ಲ. ಹಾಗಲ್ಲ ಬಾಯ್, ಸುಮ್ನೆ ನಡೆದ್ರೆ ಪ್ರಯೋಜನ ಇಲ್ಲ, ನನಗೆ ಕೂತ್ಕೊಳ್ಳೋದಕ್ ಪುರ್ಸತ್ತಿಲ್ಲ, ಹೀಗ್ ತಾನೇ ಹೇಳೋದು. ಅದು ನಿನ್ನ ವಿಷಯ ಆದ್ರೆ ಕರೆಕ್ಟ್, ಸರಿ ಅಲ್ವಾ? ಅಲಿಬೈ, ಆ ವಾಸು ಯಜಮಾನ್ರು ಆ ಕರ್ಣ ಯಜಮಾನ್ರು 2 ಸಲ ಫೋನ್ ಮಾಡಿದ್ರು. ಅಲ್ಲ, ಅಂತ ಒಂದು ಅವಕಾಶಕ್ಕೋಸ್ಕರನೇ ಈ ಜನ್ಮ ಇರೋದು. ನಾನ್ ಮರ್ತು ಹೋದೆ. ಹಲೋ, ಅಜಾರೆ, ಈಗ್ಲೇ ಬಂದೆ. ಇಲ್ಲಿ ಅಲಿಬಾಯ್? ಅದು ನಾನೇ. ಸ್ವಲ್ಪ ಈ ಕಡೆ ಬರ್ತೀರಾ? ಓ ಅಲಿ ಅವ್ರೆ, ಇವರೆಲ್ಲ ನನ್ ಫ್ರೆಂಡ್ಸು. ನಾವೊಂದ್ ಒಳ್ಳೆ ಬಿಸ್ನೆಸ್ಸಿಗೆ ಬಂದಿದೀವಿ. ಏನ್ ಬಿಸ್ನೆಸ್? ನಮ್ಗೆ 2 ಆನೆ ಕೊಂಬು ಬೇಕು, ಆದಷ್ಟು ಬೇಗ ಬೇಕು, ಕಾಸೆಲ್ಲ ರೆಡಿ ಇದೆ. ಮೇಲೆ ನೋಡ್ತಾ ನಿಂತ್ಕೊಳ್ತಿ, ಬೇಗ ವಿಷಯಕ್ಕೆ ಬನ್ನಿ ಬಾಯ್. ನೋಡಿ, ಫಾರಿನ್ ಪಾರ್ಟಿಗೋಸ್ಕರ ಅವ್ರು ಬೇಗ ಹೋಗ್ಬೇಕು, ನಿಮ್ಮ ಕಮಿಷನ್ ಸಿಗುತ್ತೆ. ಅವರೇ ಡೈರೆಕ್ಟ್ ಆಗಿ ಬರಲ್ಲ, ನಾವೇ ಹೋಗಿ ತಗೊಂಡ್ ಕೊಡ್ಬೇಕು. ಐಟಮ್ ರೆಡಿ ಇದೆ ಅಂತ ನಾವಾಗ್ಲೇ ಹೇಳಾಯ್ತು. ನಾವ್ ವಿಚಾರಿಸಿದಾಗ ಆನೆ ದಂತದ ಬಗ್ಗೆ ನಿಮಗ್ ಚೆನ್ನಾಗ್ ಗೊತ್ತು ಅಂತ ಹೇಳಿದ್ರು. ಆನೆ ಬಗ್ಗೆ ನನ್ಗೆಲ್ಲ ಗೊತ್ತಿದೆ. ಭೂಮಿಯಲ್ಲಿ ದೊಡ್ಡ ಜೀವ ಅದೇ ಅಲ್ವಾ? ಮಗುನ ಎತ್ತಿ ಹಾಲ್ ಕೊಡೋ ಜೀವ ಆನೆ. ಕಾಮಿಡಿ ಮಾಡಕ್ ಟೈಮ್ ಇಲ್ಲ ಬಾಯ್, ಡೈರೆಕ್ಟ್ ಆಗಿ ಮ್ಯಾಟ್ರಿಕ್ ಬನ್ನಿ. ನೀವ್ ಹೇಳಿದ ತಕ್ಷಣ ಬೇಗ ಹೋಗಿ ರೆಡಿ ಮಾಡೋದಕ್ಕೆ ಇದೇನ್ ಚಿಕ್ಕ ವಸ್ತುನಾ? ಇದ್ ಸ್ವಲ್ಪ ಕಷ್ಟವಾದ ಕೆಲ್ಸನೇ. ಮಾಲ್ ಸಿಗುತ್ತೆ, ಆದ್ರೆ 2 ದಿನ ನೀವು ವೆಯ್ಟ್ ಮಾಡ್ಬೇಕು. ಅಷ್ಟು ದಿನ ಆಗುತ್ತಾ? ವೆಯ್ಟ್ ಮಾಡಿದ್ರೆ ಬೇಗ ಕೊಡ್ತೀನಿ, ಆದ್ರೆ ಅವತ್ತೇ ದುಡ್ಡು ಕೊಟ್ಟು ಡೀಲ್ ಮುಗಿಸ್ಕೋಬೇಕು. ಅದೆಲ್ಲ ನಾನ್ ನೋಡ್ಕೊಂತೀನಿ. ಇಲ್ಲೆಲ್ಲಾದ್ರೂ ಉಳ್ಕೊಳಕ್ ಹೋಟ್ಲ್ ಇದೆಯಾ? ಅದಕ್ಕೆಲ್ಲ ನಾನು ಏರ್ಪಾಡು ಮಾಡ್ಕೊಡ್ತೀನಿ, ನನ್ ಜೊತೆ ಬನ್ನಿ. ಬನ್ನಿ ಬನ್ನಿ, ಹತ್ತಿ. ಎಲ್ಲ ಹತ್ಕೊಳ್ಳಿ. ನಡಿಯಪ್ಪ, ನಡಿ. ಇಲ್ಲೇ ನಿಲ್ಸು, ಇಲ್ಲೇ ಇಳ್ಕೊಳ್ಳಿ. ಬನ್ನಿ ಬನ್ನಿ. ಅಲಿಬಾಯ್, ಈ ಜಾಗನೆಲ್ಲ ಮರ್ತೋದ್ರು ಕೂಡ ಆಗಾಗ ಬರ್ತಿರ್ತೀನಲ್ಲ. ಇವರು ದೊಡ್ಡ ಬಿಸ್ನೆಸ್ ಪಾರ್ಟಿಗಳು, ಸರಿನಾ? ಈ ಹೋಟ್ಲಲ್ಲಿರೋ ಒಳ್ಳೆ ರೂಮ್ ನ ಇವ್ರಿಗೆ ಕೊಡ್ತೀನಿ ಬಿಡಿ. ಐಸ್ ಇರೋದನ್ನೇ ಇವ್ರಿಗೆ ಕೊಡು. ಆಯ್ತು ಬಿಡಿ. ಅಡ್ವಾನ್ಸ್ ಕೊಡಿ. ಈಗ ನೀವು ಸ್ನಾನ ಮಾಡಿ ಸ್ವಲ್ಪ ರೆಸ್ಟ್ ತಗೊಳ್ಳಿ.
ಈಗ ನಾನು ಮನೆಗೆ ಹೋಗಿ ಅಲ್ಲಿ ಸ್ವಲ್ಪ ಕೆಲ್ಸಗಳನ್ನೆಲ್ಲ ಮುಗಿಸಿ ವಾಪಸ್ ಬರ್ತೀನಿ. ಹೇಗಾದ್ರೂ ಮಾಡಿ ನಾನು ಆನೆ ಕೊಂಬನ ತಂದೆ ತರ್ತೀನಿ. ಅಷ್ಟ್ ಸಾಕು, ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ತಗೊಂಬನ್ನಿ. ಅದನ್ನ ನಾನ್ ನೋಡ್ಕೋತೀನಿ. ಮತ್ತೆ ನಮ್ಮೊಳಗಡೆ ಡೀಲ್ ಏನಪ್ಪಾ ಅಂದ್ರೆ, ನಾನು ಸ್ಟ್ರೈಟ್ ಆಗಿ ಅಲ್ಲಿಗೆ ಹೋಗಿ ಮಾತಾಡಿದ್ಮೇಲೆ ನೀವು ಅಲ್ಲಿಗೆ ಬನ್ನಿ. ಆನೆ ಕೊಂಬು ಮಾರೋರ್ನ ನಿಮಗ್ ಪರಿಚಯ ಮಾಡ್ಕೊಡ್ತೀನಿ. ರೇಟ್ ವಿಷಯ ಇದೆಯಲ್ಲ ಅದೆಲ್ಲ ನೀವೇ ನೇರವಾಗಿ ಮಾತಾಡ್ಕೊಳ್ಳಿ. ಅದಕ್ ನಾನ್ ತಲೆ ಹಾಕಲ್ಲ, ಸರಿನಾ? ಅಷ್ಟು ಸಾಕು ಬೈ. ನನ್ನ ಕಮಿಷನ್ ಎಷ್ಟಂತ ಅಂದ್ರೆ ಒಂದ್ 15,000 ರೂಪಾಯಿ ಯಾರು ಸಿಗ್ಬೇಕು. ಅದನ್ನ ಕೊಡಿಸ್ತೀನಿ. ಹಾಗಾದ್ರೆ ಅಡ್ವಾನ್ಸ್ ಒಂದ್ 5,000 ಕೊಡಿ. ನೀನೇ ಕೊಡಿ. 1 2 3 4 5. ಇದು ಜಾಸ್ತಿ ಇದೆ. ಥ್ಯಾಂಕ್ಸ್. ಜಾಸ್ತಿ ತಗೊಳ್ಳೋದು ನನಗಿಷ್ಟ ಆಗಲ್ಲ, ಸರಿನಾ? ನೂರ್ಜಾನ್, ಆನಿ, ಲೇ ಮಗನೇ ಬಾರೋ, ಬೇಗ ಬನ್ನಿ ಬನ್ನಿ ಬನ್ನಿ, ಬೇಗ ಬನ್ನಿ. ಏನ್ ಆಶ್ಚರ್ಯ ಇದು, ಎಲ್ಲ ತಂದ್ಬಿಟ್ಟಿದಾರ ನಿಮ್ಮಪ್ಪ. ನನ್ ಕೊಡಿ. ತಗೋ, ಹಿಡ್ಕೊಳೆ. ಎಲ್ರು ಒಂದೊಂದಾಗಿ ಗಾಡಿ ತಂದಿದ್ದಾರೆ. ತಗೋ ಮಗಳೇ, ಇದು ನಿನಗೆ. ತಗೋ, ಇದು ನಿನಗೆ. ನೀನ್ ಕೇಳಿದ ಡ್ರೆಸ್ಸು. ತಗೋ ಗೊಂಬೆ. ತಗೊಳ್ಳೋ, ನೀನ್ ಕೇಳಿದ್ ಫಾರಿನ್ ಬ್ಯಾಗ್. ಥ್ಯಾಂಕ್ಸ್ ಅಪ್ಪ. ಹೋಗಿ ಹೋಗಿ ಸ್ವಲ್ಪ ಸಹಾಯ ಮಾಡು. ನೀವಿದನ್ನೆಲ್ಲ ಹೇಗ್ ತಗೊಂಡ್ರಿ? ಇಷ್ಟೊಂದು ದುಡ್ಡು ನಿಮ್ಗೆ ಯಾರು ಕೊಟ್ರು? ಕೆಲವು ಸಮಯ ಅಲ್ಲ ಅಂತ ಕರೆದ್ರೆ ಸಾಕು, ಅವ್ರು ಸಹಾಯ ಮಾಡ್ತಾರೆ. ಇದ್ರು ಇಷ್ಟೊಂದ್ ಸಹಾಯ ಮಾಡಕ್ಕೆ ಅಲ್ಲ ಇವತ್ ಯಾರನ್ ಕಳಿಸ್ತಾ? ಟೀ ಕುಡಿಯಕ್ ನಾನು ಅಂಗಡಿ ಒಳಗ್ ಹೋಗ್ತಿದ್ದಾಗೆ ಅಲ್ಲಿ ಒಂದು 4-5 ಜನ ನನ್ನನ್ನ ಹುಡುಕೊಂಡ್ ನಿಂತಿದ್ರು. ಯಾಕೆ? ಅವ್ರಿಗೆ ಆನೆ ಕೊಂಬು ಬೇಕು. ಅಯ್ಯೋ ಅಲ್ಲ, ಏನ್ ಹೇಳ್ತಿದೀರಾ? ನಿಮಗೇನ್ ಸಿಗುತ್ತೆ ರೀ ಅದು? ಅದಕ್ ಬೇಕಾಗಿರೋ ದಾರಿ ನಾನು ಹುಡುಕಿದೀನಿ. ಈ ಬ್ಯಾಗ್ ಹಿಡ್ಕೊ, ಇದನ್ನೆಲ್ಲ ನಾನು ಇಳಿಸ್ಬೇಕು. ತುಂಬಾ ಭಾರ ಇದೆ.